ಹಲೋ ಫ್ರೆಂಡ್ಸ್, ಇದು ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಇರೋವಂತಹ ಉಷಾ ಜಮೆನೋ 450E ಅಂತೇಳಿ ಎಂಬ್ರಾಯ್ಡ್ರಿ ವರ್ಕ್ ಮಿಷಿನ್ನು. ಇದು ನನಗೆ ಕಾಸ್ಟು 1,07,000 ರೂಪಾಯಿ ಆಗಿತ್ತು ನಾನು ಪರ್ಚೇಸ್ ಮಾಡಿದಾಗ. ನಾನು ತೊಗೊಂಡು ಇವಾಗ 2 ವರ್ಷ ಆಯಿತು ಫ್ರೆಂಡ್ಸ್. ನಾನು ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಇವತ್ತು ತಿಳಿಸ್ತೀನಿ. ಈ ಥರ ನಾವು ಹೇಗೆ ಆಪ್ರೇಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಫುಲ್ಲಿ ಇದು ಕಂಪ್ಯೂಟರೈಸ್ಡು ಪೆನ್ ಡ್ರೈವ್ನಲ್ಲಿ ಡಿಸೈನ್ಸ್ ಇರೋದ್ರಿಂದ ನಾವು ಅದನ್ನ ಯಾವ ಥರ ಹಾಕ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಈಗ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಮಿಷಿನ್ ಬಗ್ಗೆ. ಇದು ಬಂದು ಲಾಕ್ ಮಾಡೋಕ್ಕೆ, ನಾವು ಫ್ರೇಮ್ ಇರುತ್ತಲ್ಲ ಅದನ್ನ ಲಾಕ್ ಮಾಡೋಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ, ಕ್ಯಾಪ್ಗಳು. ನಾವು ಬಟ್ಟೆ ಈ ಫ್ರೇಮಿಗೆ ಹಾಕಿ ಬಟ್ಟೆ ಜರುಗಬಾರ್ದು, ಟೈಟಾಗಿರಬೇಕು ಅಂತ ಲಾಕ್ ಮಾಡ್ತೀವಿ. ನೆಕ್ಸ್ಟ್ ದಾರ ಹೇಗೆ ಏರ್ಸೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಈ ಮಿಷಿನಿಗೆ ಫಸ್ಟು ದಾರದುಂಡೆನ ನಾವು ಈ ರೀತಿ ಇಟ್ಟು ಅದಕ್ಕೆ ಒಂದು ಸಣ್ಣದು ಲಾಕ್ ಹಾಕೋಕ್ಕೆ ಈ ಥರ ಕೊಟ್ಟಿರ್ತಾರೆ. ದೊಡ್ಡ ದಾರದುಂಡೆ ಇಟ್ಟರೆ ನಾವು ದೊಡ್ಡದು ಕೊಟ್ಟಿರ್ತಾರೆ ಆ ಥರ ಲಾಕ್ ಹಾಕೋದು. ಇದು ಸಣ್ಣ ದಾರದುಂಡೆ ಆಗಿರೋದ್ರಿಂದ ಸಣ್ಣದು ಕೊಟ್ಟಿದ್ದಾರೆ. ಇದನ್ನ ಕಂಟಿನ್ಯೂ ಈ ಥರ ತೊಗೊಂಬಂದು ನಾವು ಇದರ ಅಡಿಯಲ್ಲಿ ಈ ಥರ ತೊಗೋಬೇಕು ನೋಡಿ. ತೋರಿಸ್ತಾ ಇದ್ದೀನಿ, ನಾನು ದಾರ ತೊಗೋತಾ ಇದ್ದೀನಿ. ಈ ಥರ ತಗೊಂಡು ನಾವೇನು ಮಾಡ್ಬೇಕು, ಇಲ್ಲಿ ನೋಡಿರಿ, ಅವರು ಚಿತ್ರನೂ ಸಹ ಮಿಷಿನ್ನಲ್ಲೇ ತೋರಿಸಿದ್ದಾರೆ. ನಾವು ಅದನ್ನ ನೋಡಿಕೊಂಡು ಅದೇ ಥರ ಹಾಕಿದ್ರೂ ಆಗುತ್ತೆ. ಮತ್ತು ಅದರಡಿಯಿಂದ ನಾವು ತಗೋಬೇಕು. ಇಲ್ಲಿ ತೋರಿಸಿದ್ದಾರೆ ನೋಡಿ 2 ಅಂತೇಳಿ, ಆ ಥರ 2ನೇ ಸ್ಟೆಪ್ ಅಲ್ಲಿ ಬರಬೇಕು ನಾವು. ಈ ಥರ ಅಡಿಯಿಂದ ಬಂದು ಮತ್ತೆ ಅದ್ರ ಪಕ್ಕದಲ್ಲೇ ನಾವು ಮೇಲೆ ತೊಗೊಂಡು ಈ ಥರ ಅದಕ್ಕೆ ಮತ್ತೆ ನಾವು ಈ ಥರ ಸುತ್ಕೊಂಡು ಹಾಕಬೇಕು. ಹಾಂ ನೋಡಿ, ಅಲ್ಲಿ ನೆಕ್ಸ್ಟ್ ಕೆಳಗೊಂದು ಈ ಥರ ಇರುತ್ತೆ ನೋಡಿ, ಆ ಥರ ಹಾಕಬೇಕು. ನಾನು ನಿಮ್ಗೆ ಹೇಗೆ ತೋರಿಸಿದ್ದೀನೋ ಈ ಥರ ಹಾಕಿದರೆ ಆಯಿತು. ಯಾರಾದರೂ ಹೊಸ್ದಾಗಿ ಮಿಷಿನ್ ಪರ್ಚೇಸ್ ಮಾಡೋರು ಇದ್ದರೆ ಇದು ಯೂಸ್ ಆಗುತ್ತೆ ನೋಡಿ. ನೆಕ್ಸ್ಟು ಸೂಜಿಗೆ ದಾರ ಪೋಣಿಸಿದ್ರೆ ನಾವು ದಾರ ಹಾಕೋದು ಇಲ್ಲಿಗೆ ಕ್ಲಿಯರಾಗಿ ಆಗೋಗುತ್ತೆ. ನೆಕ್ಸ್ಟು ಬಾಬಿನ್ ಹಾಕೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಆ ಥರ ಕ್ಯಾಪ್ ತೆಗಿಬೇಕು ನಾವು. ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ಕ್ಯಾಪ್ ಕಡೆಗೆ ಬರುತ್ತೆ. ಬಾಬಿನ್ಗೆ ನಾವು ಸ್ಟಿಚ್ ಮಾಡೋ ದಾರನ ಸುತ್ತಬೋದು. ಅದನ್ನ ಸುತ್ತಿದ್ರೆ ನಮಗೆ ವರ್ಕ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಬಾಬಿನ ಹೇಗೆ ಕೂರಿಸ್ತೀವಿ ಅಂತ ತೋರಿಸ್ತೀನಿ ನೋಡಿ. ದಾರ ನಾವು ಹೇಳಿದ್ರೆ ಈಗ ಯಾವ ಥರ ಸುತ್ತಾ ಇದೆಯೋ ಆ ಪೊಸಿಷನಲ್ಲಿ ದಾರ ಬರ್ತಿರಬೇಕು. ಅದೇ ಪೊಸಿಷನ್ನಿಂದ ನಾವು ಅದಕ್ಕಿಟ್ಟು ಕೇಸ್ ಒಳಗಿಟ್ಟು ಈ ಥರ 2 ಹತ್ರ ಹಿಂಗೆ ನೋಡಿ, ನಾನು ತೋರಿಸ್ತಿದ್ದೀನಿ ನೋಡಿ. ಈ ಥರ ನಾವು ದಾರ ತೊಗೊಂಡು ಅಲ್ಲಿ ತೋರಿಸಿರ್ತಾರೆ ಈ ಕಡೆಯಿಂದ ಬಂದು ಈ ಕಡೆ ಹೊರಗೆ ಬರಬೇಕು ಅಂತೇಳಿ. ಅದೇ ಪ್ರೊಸೀಜರಲ್ಲಿ ನಾವು ದಾರ ತೆಗೆದ್ರೆ ಕೇಸಿಗೆ ದಾರ ಹಾಕೋದು ಆಯಿತು. ನೆಕ್ಸ್ಟ್ ಆ ಕ್ಯಾಪ್ನ ನಾವು ಕ್ಲೋಸ್ ಮಾಡಿದರೆ ಅಲ್ಲಿಗೆ ನಾವು ಕೇಸಿಗೆ ದಾರ ಹಾಕೋದು ಆಯಿತು, ದಾರ ಏರಿಸಿದ್ದು ಆಯಿತು. ಈಗ ಫ್ರೇಮ್ ತೋರಿಸ್ತಾ ಇದ್ದೀನಿ ನೋಡಿ. ಫ್ರೇಮ್ನ ಬಿಚ್ಚೋದು ಹೇಗೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಅಲ್ಲಿಗೆ ಲಾಕ್ ಆಗುತ್ತೆ ಅದು 2 ಕಡೆ, ಅದು ಕಡ್ಡಿ ಥರ ಇರುತ್ತಲ್ಲ ನಟ್ಟು, ಅದಕ್ಕೆ ಈ ಫ್ರೇಮ್ನ ನಾವು ಈ ಥರ ಪ್ರೆಸ್ ಮಾಡಿದರೆ ಆ ಪ್ರೆಸ್ಸಲ್ಲಿ ನಾವು ಹಿಡ್ಕೊಂಡು ಈ ಥರ ಸೇರಿಸಿದಾಗ ಅಲ್ಲಿ ಲಾಕ್ ಆಗುತ್ತೆ ಅದು ಆ ನಟ್ಗಳಿಗೆ. ಆಗ ಫ್ರೇಮ್ ಕೂರಿಸಿರೋದು ಅಂತ, ಅದು ಪರ್ಫೆಕ್ಟಾಗಿ ಕೂತಿದೆ ಅಂತ. ಇವಾಗ ಬಟ್ಟೆ ಹೇಗೆ ಫ್ರೇಮಿಗೆ ಕೂರಿಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಬಟ್ಟೆನ ಕೆಳಗಿನ ಫ್ರೇಮ್ ಮೇಲೆ ಹಾಕಿ ನಾವು ಕ್ಲೀನಾಗಿ ನಾವು ಕರೆಕ್ಟಾಗಿ ಕೂರಿಸ್ಬೇಕು. ಆಮೇಲೆ ಆ ಸೈಡಲ್ಲಿ ಮೇಲಿನ ಫ್ರೇಮ್ ಇಟ್ಟಿರ್ತೀವಿ ನಾವು ನೋಡಿ, ಈ ಥರ ಎತ್ತಿಟ್ಟಿರ್ತೀವಿ. ಆ ಫ್ರೇಮ್ನ ಅದ್ರ ಮೇಲೆ ಕೂರಿಸ್ಬೇಕು. ಕೂರಿಸಿ ಕ್ಲೀನಾಗಿ ನಾವು ಫಿಟ್ ಮಾಡಿ ಕೂರಿಸ್ಬೇಕು. ಒಂದು ವೇಳೆ ಅದು ಟೈಟ್ ಇತ್ತು ಕೂರಲಿಲ್ಲ ಅಂದಾಗ ನಾವು ಈ ಕಡೆ ನಟ್ಟಿರುತ್ತೆ ಒಂದು, ತೋರಿಸ್ತೀನಿ ನೋಡಿ. ಆ ನಟ್ಟನ್ನ ನಾವು ಲೂಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕೂರುತ್ತೆ ಅಲ್ಲಿಗೆ. ಬಿಚ್ಚುವಾಗ ಅದು ಲೂಸ್ ಮಾಡಬೇಕು, ಹಾಕುವಾಗ ಟೈಟ್ ಮಾಡಿ ಹಾಕಿ. ಆಮೇಲೆ ಇವಕ್ಕೆಲ್ಲ ನಾವು ಒಂದೊಂದು ಕ್ಯಾಪ್ ಹಾಕಬೇಕಾಗುತ್ತೆ. ಕರೆಕ್ಟಾಗಿ ಸ್ಟ್ರೈಟ್ ಇರಬೇಕು, ನೇರವಾಗಿರಬೇಕು. ನಾವು ಬಟ್ಟೆ ಕೂರಿಸಿರೋದು ಆ ಕಡೆ ಈ ಕಡೆ ಆಗಿರಬಾರ್ದು, ಕ್ರಾಸ್ ಇರಬಾರ್ದು.
ಕ್ಲೀನಾಗಿ ನಾವು ಫ್ರೇಮ್ ಕೂರಿಸ್ಬೇಕು. ಮತ್ತು ಈ ಥರ ಕ್ಯಾಪ್ ನಾನು ನಿಮ್ಗೆ ಆವಾಗಲೇ ತೋರಿಸಿದ್ದೆ, ಫ್ರೇಮ್ಗೆ ಹಾಕೋ ಕ್ಯಾಪು. ಈ ಥರ ಕ್ಯಾಪ್ ಹಾಕಬೇಕು. ನೀಟಾಗಿ ಟೈಟಾಗಿ ಎಳೆದು ನಾವು ಕ್ಯಾಪ್ ಹಾಕೋದ್ರಿಂದ ನಮಗೆ ವರ್ಕು ತುಂಬ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಬಟ್ಟೆ ಸುಕ್ಕಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಂಪ್ಯೂಟರೈಸ್ಡ್ ಯಾವ ಥರ ಇಮೇಜಸ್ನ ಸೆಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.